ಸೈಟ್ ಕೊಟ್ಟಿದ್ದಾರೆ ಆದ್ರೆ ರೋಡೇ ಬಿಟ್ಟಿಲ್ಲ. ಅವಾಗೆಲ್ಲ ಸೈಟ್ ಮಾರ್ಬೇಕಾದ್ರೆ ಮಾತ್ರ ಚೆನ್ನಾಗಿ ಮಾರಿಸ್ಕೊಂಡು ಅವರೇ ಬಂದು ಸೈನ್ ಹಾಕಿ ಎಲ್ಲ ಕೊಟ್ಟಿದ್ದಾರೆ. ಆದ್ರೆ ಇವಾಗ ಮಾತ್ರ ರೋಡ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಈಗ 2 ವರ್ಷದಿಂದ ಅಡ್ಡ ಹಾಕಿ ಎಲ್ಲ ಇದ್ ಮಾಡ್ತಾ ಇದ್ದಾರೆ. ಮಣ್ಣು ಅಡ್ಡ ಎಲ್ಲ ಹಾಕಿ ಮಕ್ಳು ಕರ್ಕೊಂಡು ಹೋಗೋದು ಹೆಂಗೆ? ನಮ್ಗೆ ಎಲ್ಲದಕ್ಕೂ ತುಂಬಾ ತೊಂದರೆ ಆಗ್ತಿದೆ. ನಾವ್ ಕೇಳ್ತಾ ಇರೋದು ಅವ್ರ ಜಮೀನಲ್ಲ, ಬರೀ ರೋಡ್ ಅಷ್ಟೇ. ಟಾರ್ ರೋಡ್ ಹಾಕಿದ್ದಾರೆ, ಅದನ್ನ ಮಾತ್ರ ಬಿಡಿ ಅಂತ ಕೇಳ್ತಾ ಇರೋದು ನಾವ್ ಅಷ್ಟೇ. ಜಮೀನ್ ಆಗಿದ್ರೆ ಟಾರ್ ರೋಡ್ ಹಾಕ್ಬೇಕಾದ್ರೆ ಎಲ್ಲೋಗಿದ್ರು? ಟಾರ್ ರೋಡ್ ಹಾಕ್ಬೇಕಾದ್ರೆ ಕೇಳ್ಬೇಕಿತ್ತಲ್ವಾ? ಮೋರಿ ಮಾಡ್ಬೇಕಿದ್ರೆ ಕೇಳ್ಬೇಕಿತ್ತಲ್ವಾ? ಅವಾಗೆಲ್ಲ ಇಲ್ದೇ ಇರೋದು ಇವಾಗ ಯಾಕೆ ಕೇಳ್ಬೇಕಿತ್ತು ತಾನೆ? ಹೌದು, ಸಮಸ್ಯೆ ಆಗ್ತಿದೆ. ಎಲ್ರಿಗೂ ಪ್ರಾಬ್ಲಮ್, ಡೈಲಿ ಓಡಾಡೋರ್ಗೆ ತಾನೇ ಪ್ರಾಬ್ಲಮ್ ಆಗೋದು. ಸೈಟ್ ಕೊಟ್ಟಿದ್ದಾರೆ ಆದ್ರೆ ರೋಡೇ ಬಿಟ್ಟಿಲ್ಲ. ಅವಾಗೆಲ್ಲ ಸೈಟ್ ಮಾರ್ಬೇಕಾದ್ರೆ ಮಾತ್ರ ಚೆನ್ನಾಗಿ ಮಾರಿಸ್ಕೊಂಡು ಅವರೇ ಬಂದು ಸೈನ್ ಹಾಕಿ ಎಲ್ಲ ಕೊಟ್ಟಿದ್ದಾರೆ. ಆದ್ರೆ ಇವಾಗ ಮಾತ್ರ ರೋಡ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಈಗ 2 ವರ್ಷದಿಂದ ಅಡ್ಡ ಹಾಕಿ ಎಲ್ಲ ಇದ್ ಮಾಡ್ತಾ ಇದ್ದಾರೆ. ಮಣ್ಣು ಅಡ್ಡ ಎಲ್ಲ ಹಾಕಿ ಮಕ್ಳು ಕರ್ಕೊಂಡು ಹೋಗೋದು ಹೆಂಗೆ? ನಮ್ಗೆ ಎಲ್ಲದಕ್ಕೂ ತುಂಬಾ ತೊಂದರೆ ಆಗ್ತಿದೆ. ನಾವ್ ಕೇಳ್ತಾ ಇರೋದು ಅವ್ರ ಜಮೀನಲ್ಲ, ಬರೀ ರೋಡ್ ಅಷ್ಟೇ. ಟಾರ್ ರೋಡ್ ಹಾಕಿದ್ದಾರೆ, ಅದನ್ನ ಮಾತ್ರ ಬಿಡಿ ಅಂತ ಕೇಳ್ತಾ ಇರೋದು ನಾವ್ ಅಷ್ಟೇ. ಜಮೀನ್ ಆಗಿದ್ರೆ ಟಾರ್ ರೋಡ್ ಹಾಕ್ಬೇಕಾದ್ರೆ ಎಲ್ಲೋಗಿದ್ರು? ಟಾರ್ ರೋಡ್ ಹಾಕ್ಬೇಕಾದ್ರೆ ಕೇಳ್ಬೇಕಿತ್ತಲ್ವಾ? ಮೋರಿ ಮಾಡ್ಬೇಕಿದ್ರೆ ಕೇಳ್ಬೇಕಿತ್ತಲ್ವಾ? ಅವಾಗೆಲ್ಲ ಇಲ್ದೇ ಇರೋದು ಇವಾಗ ಯಾಕೆ ಕೇಳ್ಬೇಕಿತ್ತು ತಾನೆ? ಹೌದು, ಸಮಸ್ಯೆ ಆಗ್ತಿದೆ. ಎಲ್ರಿಗೂ ಪ್ರಾಬ್ಲಮ್, ಡೈಲಿ ಓಡಾಡೋರ್ಗೆ ತಾನೇ ಪ್ರಾಬ್ಲಮ್ ಆಗೋದು. ಸೈಟ್ ಕೊಟ್ಟಿದ್ದಾರೆ ಆದ್ರೆ ರೋಡೇ ಬಿಟ್ಟಿಲ್ಲ. ಅವಾಗೆಲ್ಲ ಸೈಟ್ ಮಾರ್ಬೇಕಾದ್ರೆ ಮಾತ್ರ ಚೆನ್ನಾಗಿ ಮಾರಿಸ್ಕೊಂಡು ಅವರೇ ಬಂದು ಸೈನ್ ಹಾಕಿ ಎಲ್ಲ ಕೊಟ್ಟಿದ್ದಾರೆ. ಆದ್ರೆ ಇವಾಗ ಮಾತ್ರ ರೋಡ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಈಗ 2 ವರ್ಷದಿಂದ ಅಡ್ಡ ಹಾಕಿ ಎಲ್ಲ ಇದ್ ಮಾಡ್ತಾ ಇದ್ದಾರೆ. ಮಣ್ಣು ಅಡ್ಡ ಎಲ್ಲ ಹಾಕಿ ಮಕ್ಳು ಕರ್ಕೊಂಡು ಹೋಗೋದು ಹೆಂಗೆ? ನಮ್ಗೆ ಎಲ್ಲದಕ್ಕೂ ತುಂಬಾ ತೊಂದರೆ ಆಗ್ತಿದೆ. ನಾವ್ ಕೇಳ್ತಾ ಇರೋದು ಅವ್ರ ಜಮೀನಲ್ಲ, ಬರೀ ರೋಡ್ ಅಷ್ಟೇ. ಟಾರ್ ರೋಡ್ ಹಾಕಿದ್ದಾರೆ, ಅದನ್ನ ಮಾತ್ರ ಬಿಡಿ ಅಂತ ಕೇಳ್ತಾ ಇರೋದು ನಾವ್ ಅಷ್ಟೇ. ಜಮೀನ್ ಆಗಿದ್ರೆ ಟಾರ್ ರೋಡ್ ಹಾಕ್ಬೇಕಾದ್ರೆ ಎಲ್ಲೋಗಿದ್ರು? ಟಾರ್ ರೋಡ್ ಹಾಕ್ಬೇಕಾದ್ರೆ ಕೇಳ್ಬೇಕಿತ್ತಲ್ವಾ? ಮೋರಿ ಮಾಡ್ಬೇಕಿದ್ರೆ ಕೇಳ್ಬೇಕಿತ್ತಲ್ವಾ? ಅವಾಗೆಲ್ಲ ಇಲ್ದೇ ಇರೋದು ಇವಾಗ ಯಾಕೆ ಕೇಳ್ಬೇಕಿತ್ತು ತಾನೆ? ಹೌದು, ಸಮಸ್ಯೆ ಆಗ್ತಿದೆ. ಎಲ್ರಿಗೂ ಪ್ರಾಬ್ಲಮ್, ಡೈಲಿ ಓಡಾಡೋರ್ಗೆ ತಾನೇ ಪ್ರಾಬ್ಲಮ್ ಆಗೋದು.